ಸೂತ್ರಧಾರಿ ಸಿನಿಮಾ ರಿಲೀಸ್ ಆಗಿದೆ, ಎಲ್ಲ ಥಿಯೇಟರ್ಗೂ ರಿಲೀಸ್ ಆಗಿದೆ. ಸೊ ನಾವು ನರ್ತಕಿ ಥಿಯೇಟರಿಗೆ ಬಂದಿದ್ದೀವಿ. ಸೊ ನೋಡ್ತಾ ಇದ್ದೀವಿ ಎಷ್ಟು ಒಳ್ಳೆ ರೆಸ್ಪಾನ್ಸ್ ಇದೆ ಅಂತ ಹೇಳಿ. ನಾನಂತೂ ಇಷ್ಟು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ತುಂಬ ಖುಷಿ ಆಗ್ತಿದೆ. ಈ ಥರದೊಂದು ಎಕ್ಸ್ಪೆಕ್ಟೇಷನ್ ಬರುತ್ತೆ ಜನಗಳಿಂದ, ಈ ಥರದೊಂದು ಒಳ್ಳೆ ರೆಸ್ಪಾನ್ಸ್ ಬರುತ್ತೆ ಅಂತ ತುಂಬಾ ಖುಷಿ ಆಗ್ತಿದೆ. ಸೊ ಒಂದು ಒಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ. ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿ ಇಷ್ಟಪಡ್ತಾ ಇದ್ದಾರೆ ಜನಗಳೆಲ್ಲರೂ ಕೂಡ, ಯಾಕೆಂದರೆ ಸೀಟ್ ಎಡ್ಜಲ್ಲಿ ಕುತ್ಕೊಂಡು ನೋಡುವಂಥ ಸಿನಿಮಾ ಎಲ್ಲರಿಗೂ ಖುಷಿ ಆಗುತ್ತೆ. ನಾನು ಸೆಕೆಂಡ್ ಹಾಫಲ್ಲಿ ಕಣ್ಣು ಮಿಟಿಕ್ಸ್ದೆ ನೋಡಿದ್ದೀನಿ ಸಿನಿಮಾನ. ನಿಮಗೂ ತುಂಬಾ ಇಷ್ಟ ಆಗುತ್ತೆ, ಯಾಕೆಂದರೆ ಸಸ್ಪೆನ್ಸ್ ಥ್ರಿಲ್ಲರ್ ಈ ಥರ ಒಂದು ಮರ್ಡರ್ ಮಿಸ್ಟ್ರಿ ಪ್ಲಸ್ ಸೋಷಿಯಲ್. ಇವತ್ತು ನಮ್ಮ ಸಮಾಜದಲ್ಲಿ ಹೆಣ್ಮಕ್ಳಿಗೆ ಎಷ್ಟು ಅನ್ಯಾಯ ಆಗ್ತಿದೆ ಅಂತ ಹೇಳಿ ಒಂದು ಸೋಷಿಯಲ್ ಮೆಸೇಜ್ ಕೂಡ ಇದೆ. ಅಂದರೆ ನಮ್ಮ ಸಮಾಜದಲ್ಲಿ ಏನಾದರೂ ಅನ್ಯಾಯ ಆದರೆ ಅನ್ಯಾಯ ನೋಡ್ಕೊಂಡು ಕೂತ್ಕೊಳ್ತಾ ಇದ್ರೆ ಏನೂ ಆಗಲ್ಲ, ನ್ಯಾಯನ ನಾವೇ ಪಡ್ಕೋಬೇಕು ಆಯಿತಾ. ಸೊ ಈ ಥರದೊಂದು ಎಂಟರ್ಟೈನ್ಮೆಂಟು ಮರ್ಡರ್ ಮಿಸ್ಟ್ರಿ ಸಿನಿಮಾ ಎಲ್ಲರಿಗೂ ಇಷ್ಟ ಆಗುತ್ತೆ. ನಾವೆಲ್ಲ ಥಿಯೇಟರ್ಗೂ ವಿಸಿಟ್ ಮಾಡ್ತೀವಿ. ಸೊ ನಿಮ್ಗಳ ಜೊತೆ ನೋಡೋವಂಥ ಆಸೆ. ಸೊ ಎಲ್ಲರೂ ಕೂಡ ಸೂತ್ರಧಾರಿ ಸಿನಿಮಾನ ನೋಡಿ ಸಪೋರ್ಟ್ ಮಾಡಿ. ಎಲ್ಲ ಕಲಾಬಂಧುಗಳು ನಮಸ್ಕಾರ. ಇವತ್ತು ನಮ್ಮ ಸೂತ್ರಧಾರಿ ಸಿನಿಮಾ ರಿಲೀಸ್ ಆಗಿದೆ. ದಯವಿಟ್ಟು ಬಂದು ನಮ್ಮನ್ನು ಆಶೀರ್ವದಿಸಿ. ನಮ್ಮ ಸೂತ್ರಧಾರಿ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ಹೇಳ್ಕೊಡೋಕ್ಕೆ ತುಂಬ ಹೆಮ್ಮೆ ಆಗ್ತಿದೆ. ಯಾಕಂದರೆ ಅಷ್ಟು ಚೆನ್ನಾಗಿ ಆರ್ ಮಾಡಿದ್ದಾರೆ ನಮ್ಮ ಚಂದನ್ ಶೆಟ್ಟಿ ಅವರು. ಮ್ಯೂಸಿಕ್ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು. ಸೆಕೆಂಡ್ ಹಾಫ್ ಅಂತೂ ತುಂಬ ಚೆನ್ನಾಗಿದೆ. ನೀವು ನೋಡಿ, ನಾವು ಇದರಲ್ಲಿ ಏನೂ ಹೇಳೋಕ್ಕಾಗಲ್ಲ, ಯಾಕಂದರೆ ಹೇಳ್ಕೊಡ್ದು ನೀವು ಚಿತ್ರ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅದರಲ್ಲಿ ಏನಿದೆ, ಯಾವ ಥರ ಕಂಟೆಂಟ್ ಮಾಡಿದ್ದಾರೆ. ಈಗ ನಮ್ಮ ಜನ್ರೇಷನಲ್ಲಿ ನಡೆಯುವಂಥ ಹುಡುಗಿರ ಮೇಲೆ ಹರಾಸ್ಮೆಂಟು ಅದನ್ನೆಲ್ಲ ಚೆನ್ನಾಗಿ ತೋರಿಸಿದ್ದಾರೆ. ನಮ್ಮ ಡೈರೆಕ್ಟರ್ ಕಿರಣ್ ಆಗಿರ್ಬೋದು, ನಮ್ಮ ನವರಸನ್ ಸರ್ ಆಗಿರ್ಬೋದು, ಎಲ್ರಿಗೂ ಧನ್ಯವಾದ ಹೇಳ್ತೀನಿ. ದಯವಿಟ್ಟು ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ, ನಮ್ಮಂಥವನ್ನ ಅರಸಿ ಅಂತ ಕೇಳ್ಕೊತೀನಿ.